ಯಾವುದೇ ಇಂಡಸ್ಟ್ರಿಲಾಗಲಿ ಒಂದು ಮೂವಿ ತೆಗಿಬೇಕಂದ್ರೆ 6 ತಿಂಗಳು 1 ವರ್ಷ ಟೈಮ್ ಬೇಕೇ ಬೇಕು. ಈಗೆಲ್ಲ ನಾವು ನೋಡ್ತಾ ಇದ್ದೀರಿ, ಒಂದು ಹೀರೋ ಮೂವಿ ಬರಬೇಕು ಅಂದರೆ 5 ವರ್ಷ ಗ್ಯಾಪು ಇದ್ದೇ ಇರುತ್ತೆ. ಈಗಂತೂ ಅದು ಕಾಮನ್ ಆಗೋಗಿದೆ. ಇದೇ ಕಾರಣಕ್ಕೆ ಈಗ ಥಿಯೇಟರ್ ಪರಿಸ್ಥಿತಿ ಏನಾಗಿದೆ ಅಂತ ಎಲ್ರಿಗೂ ಗೊತ್ತು, ಮೂವೀಸ್ ಇಲ್ದಿರ. ಇದೇ ರೀತಿ ಕಂಟಿನ್ಯೂ ಆಯಿತು ಅಂದರೆ ಮುಂದೆ ಏನಾಗುತ್ತೆ ಕಾದು ನೋಡೋಣ. ಮೊದಲೆಲ್ಲ ಹೀರೋಸು ಮಿನಿಮಮ್ 5 ಮೂವೀಸಲ್ಲಾದರೂ ಬ್ಯುಸಿ ಇರ್ತಿದ್ರು. ವರ್ಷಕ್ಕೆ 3 ಮೂವೀಸ್ ಆದರೂ ರಿಲೀಸ್ ಆಗ್ತಿತ್ತು ಒಬ್ಬ ಹೀರೋದು. ಆದರೆ ಈಗ 2 ವರ್ಷಕ್ಕೊಂದು ಮೂವಿ ಬಂದರೆ ಸಾಕು ಅನ್ನೋ ಥರ ಆಗಿದೆ. ಆಗ ಕನ್ನಡದಲ್ಲಿ ಒಂದು ಮೂವಿ ಬರೀ 18 ಅವರ್ಸಲ್ಲಿ ಮೂವಿ ಪೂರ್ತಿ ಕಂಪ್ಲೀಟ್ ಮಾಡಿದ್ದಾರೆ. ಇದು ಬರೀ ಕನ್ನಡ ಚಿತ್ರರಂಗದಲ್ಲಿ ಮಾತ್ರ ಅಲ್ಲ, ಭಾರತದ ಚಿತ್ರರಂಗದಲ್ಲೇ ಹೊಸ ದಾಖಲೆ. ಬರೀ 18 ಗಂಟೆಗಿಂತ ಕಡಿಮೆ ಟೈಮಲ್ಲಿ ಸಿನಿಮಾ ಕಂಪ್ಲೀಟ್ ಆಗಿದೆ. ಇದನ್ನು ಲೀಮಾ ಬುಕ್ ಆಫ್ ರೆಕಾರ್ಡ್ ಸ್ಥಾನ ಪಡೆಯೋದಕ್ಕೆ ಪ್ರಯತ್ನ ಮಾಡಿದರು. ಆ ಮೂವಿ ಯಾವುದು ಅಂತ ತುಂಬ ಜನಕ್ಕೆ ಗೊತ್ತು, ಇನ್ನೂ ತುಂಬ ಜನ ಯೋಚನೆ ಮಾಡ್ತಾ ಇರ್ತಾರೆ ಯಾವುದು ಅಂತ. ಅದೇ ಶಿವರಾಜ್ ಕುಮಾರ್ ಅವ್ರು ಆ್ಯಕ್ಟ್ ಮಾಡಿರೋ ಸುಗ್ರೀವ ಮೂವಿ. ಇವ್ರ ಮೂವೀಸಲ್ಲಿ ತುಂಬಾ ಎಕ್ಸ್ಪೀರಿಯೆಂಟ್ ಮಾಡ್ತಾ ಇರ್ತಾರೆ. ಬರೀ ಕ್ಯಾರೆಕ್ಟರು ಸ್ಟೋರೀಸ್ ಮಾತ್ರ ಅಲ್ಲ, ಟೆಕ್ನಿಕಲಿನೂ ಯಾವುದಾದ್ರೂ ಒಂದು ಹೊಸ ಪ್ರಯತ್ನ ಇದ್ದೇ ಇರುತ್ತೆ. ಎಲ್ಲ ಬರೀ ಒಂದು ಸಾಂಗ್ ಶೂಟ್ ಮಾಡೋದಕ್ಕೆ 3 ದಿಂದ 4 ದಿನ ತೊಗೊತಾರೆ. ಆದರೆ ಇದು 1 ದಿನ ಅಲ್ಲ, ಬರೀ 18 ಅವರ್ಗಿಂತ ಕಮ್ಮಿ ಟೈಮಲ್ಲೇ ಇಡೀ ಸಿನಿಮಾ ಕಂಪ್ಲೀಟ್ ಆಗಿದೆ. ಬೆಳಗ್ಗೆ 6 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಆಗಿ 12 ಗಂಟೆಯಲ್ಲಿ ಮೂವಿ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ದಾರೆ. ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂದರೆ ಪ್ಲ್ಯಾನಿಂಗು ತುಂಬಾ ಸ್ಟ್ರಾಂಗ್ ಆಗಿರಬೇಕು. ಈ ಸಿನಿಮಾಗೆ 10 ಜನ ಡೈರೆಕ್ಟರ್ಸು ವರ್ಕ್ ಮಾಡಿದ್ದಾರೆ. ಅದೇ ಥರ 10 ಜನ ಕಾಸ್ಟ್ಯೂಮ್ ಡಿಸೈನರ್ಸು, 30 ಅಸಿಸ್ಟೆಂಟ್ ಡೈರೆಕ್ಟರ್ಸು, 10 ಜನ ಪ್ರೊಡಕ್ಷನ್ ಮ್ಯಾನೇಜರ್ಸು, 6 ಛಾಯಾಗ್ರಾಹಕರು, 40 ಕ್ಯಾಮ್ರಾ, 60 ಜನ ಪ್ರೊಡಕ್ಷನ್ ಬಾಯ್ಸು, 120 ಲೈಟ್ ಬಾಯ್ಸು, ಒಬ್ಬ ಸ್ಟೆಂಟ್ ಮಾಸ್ಟರು, ಅದೇ ಥರ 10 ಜನ ಮೇಕಪ್ ಮ್ಯಾನ್ಗಳಿದ್ರು, 600 ಆರ್ಟಿಸ್ಟು, ಹೀಗೆ 100 ಜನ ಸುಗ್ರೀವ ಚಿತ್ರ ಕೆಲಸ ಮಾಡಿದ್ದಾರೆ. ಈ ಮೂವಿ ಡ್ಯೂರೇಷನ್ ಇರೋದು 2.5 ಅವರ್ಸು. ಇದೇ ಥರ ಒಂದು ಎಕ್ಸ್ಪೆರಿಮೆಂಟು ಮಲಯಾಳಂ ಚಿತ್ರದಲ್ಲೂ ಮಾಡಿದರು, ಭಗವಾನ್ ಎಂಬ ಚಿತ್ರದಲ್ಲಿ. ಆದರೆ ಅದು 19 ಗಂಟೆಗಿಂತ ಮೇಲೆ ಟೈಮ್ ತಗೊಂಡಿದೆ. ಸುಗ್ರೀವ ಮೂವಿಲಿ 3 ಸಾಂಗ್ಸು, 3 ಫೈಟಿಂಗ್ ಸೀನ್ಸ್ ಇದೆ. ಈ ಮೂವಿಲಿ ಮೈನ್ ಆರ್ಟಿಸ್ಟ್ ನೋಡೋಕ್ಕೋದ್ರೆ ಶಿವರಾಜ್ ಕುಮಾರ್ ಅವರು ಮತ್ತು ಯಜ್ಞಾ ಶೆಟ್ಟಿ ಇವರಿಬ್ಬರು ಲೀಡಾಗಿ ಕಾಣಿಸ್ಕೊಂಡಿದ್ದಾರೆ. ಇವ್ರ ಜೊತೆ ದಿಲೀಪ್ ರಾಜು, ಸಂಗೀತ, ರಾಜು ತಾಳಿಕೋಟೆ, ಆಶಿಕಾ ಪೂನಚ್ಚ, ಅಚ್ಯುತ್ ಕುಮಾರ್ ಹಾಗೂ ಹರೀಶ್ ರಾಜು ಇವರೆಲ್ಲ ಕಾಣಿಸ್ಕೊಂಡಿದ್ದಾರೆ. ಇನ್ನು ಈ ಮೂವಿನ ಡೈರೆಕ್ಟ್ ಮಾಡಿರೋದು ಯಾರ್ಯಾರಂದರೆ ಓಂ ಪ್ರಕಾಶ್ ರಾವ್, PN ಸತ್ಯ, ನಾಗಶೇಖರ್, ನಾಗೇಂದ್ರ ಮಾಗಡಿ, ರಾಘವ ಲೋಕಿ, R ಅನಂತರಾಜು, ವಿಜಯ್ ಪ್ರಮೋದ್ ಚಕ್ರವರ್ತಿ, ರಂಗನಾಥ್ ಹಾಗೂ AP ಅರ್ಜುನ್. ಈ 10 ಜನ ಡೈರೆಕ್ಟರ್ಸು ಒಂದು ಸಣ್ಣ ಎಪಿಸೋಡು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಮೂವಿ ಶೂಟ್ ಮಾಡಿದ್ದಾರೆ. ಈ ಮೂವಿನ ಶೂಟ್ ಮಾಡಿರೋದು ಮೈಸೂರು ರಸ್ತೆ ಒಂದು ಪ್ರೈವೇಟ್ ಹಾಸ್ಪಿಟಲ್ ಸೆಟ್ ಹಾಕಿ ಈ ಮೂವಿನ ಶೂಟ್ ಮಾಡಿದ್ದಾರೆ. ಇದು ಬರೀ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ಭಾರತ ಚಿತ್ರರಂಗದಲ್ಲೇ ಒಂದು ಹೊಸ ದಾಖಲೆ, ಹೊಸ ಪ್ರಯತ್ನ ಅಂತ ಹೇಳ್ಬೋದು. ಈ ಒಂದು ರೆಕಾರ್ಡು ಕನ್ನಡಕ್ಕೆ ಸೇರುತ್ತೆ. ಈ ಮೂವಿನ ಯಾರ್ಯಾರು ನೋಡಿದ್ದೀರಾ, ನಿಮ್ಗೆ ಏನನ್ನಿಸ್ತು ನೋಡಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಈ ಮೂವಿನ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಈ ಮೂವಿನ ನೋಡಿದ್ರೆ ನಮಗೆಲ್ಲೂ ಅನಿಸಲ್ಲ 1 ದಿನಕ್ಕಿಂತ ಕಡಿಮೆ ಟೈಮಲ್ಲಿ ಈ ಮೂವಿ ಕಂಪ್ಲೀಟ್ ಮಾಡಿದ್ದಾರೆ ಅಂತ. ಅಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ. ಇದೇ ಥರ ಇನ್ನೂ ಒಳ್ಳೊಳ್ಳೆ ಅಪ್ಡೇಟ್ಸ್ ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.